ಅಣ್ಣಾಮಲೈ ಈಗ ಯಾರಿಗೂ ಬೇಡವಾದ್ರ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಸಿಂಗಂ ಅಣ್ಣಾಮಲೈ ಈಗ ಯಾರಿಗೂ ಬೇಡವಾದ್ರ ಹಾಗಾದ್ರೆ? ತಮಿಳುನಾಡಿನ ಟೈಗರ್ ಅಣ್ಣಾಮಲೈ ಅಬ್ಬರಕ್ಕೆ ಈಗ ಬ್ರೇಕ್ ಬಿದ್ದಿದ್ಯಾ? ಅಣ್ಣಾಮಲೈಗೆ ಟಿಕೆಟ್ ಮಿಸ್ಸಿಂಗ್ ಹಿಂದಿದ್ಯಾ ಕಹಿ ಸತ್ಯ? ಹಾಗಾದ್ರೆ ಅತಿಯಾದ ಆತ್ಮವಿಶ್ವಾಸವೇ ಅಣ್ಣಾಮಲೈಗೆ ಮುಳುವಾಯ್ತಾ? ಸ್ವಂತ ವರ್ಚಸ್ಸು ಬೆಳೆಸಿಕೊಳ್ಳಲು ಹೋಗಿ ಪಕ್ಷದ ಶಿಸ್ತನ್ನ ಮರೆತ್ರ? ಮೋದಿ ಶಾ ಅಂಗಳದಲ್ಲಿ ಅಣ್ಣಾಮಲೈ ಕಥೆ ಕ್ಲೋಸ್ ಆಯ್ತಾ? ಹಾಗಾದ್ರೆ ಸ್ಟಾರ್ ಪಟ್ಟದಿಂದ ಸೈಡ್ ಲೈನ್ ವರೆಗೆ ನಡೆದಿದ್ಯಾ ಪಿತೂರಿ? ಅಣ್ಣಾಮಲೈ ಒಂದೇ ಸಲಗದ ನಡವಳಿಕೆಗೆ ಬೇಸತ್ತಿದ್ದಾರ ತಮಿಳುನಾಡು ಬಿಜೆಪಿಗರು? ದ್ರಾವಿಡ ಕೋಟೆಯಲ್ಲಿ ಅಣ್ಣಾಮಲೈ ಈಗ ಒಂಟಿಯಾಗಿದ್ದಾರೆ. ಮಿತ್ರ ಪಕ್ಷಗಳ ಜೊತೆಗಿನ ಸಂಬಂಧ ಕೆಡಿಸಿಕೊಂಡಿದ್ದೆ ದೊಡ್ಡ ವಿಫಲತೆಯ? ಹೈಪ್ ಹೆಚ್ಚು ರಿಯಾಲಿಟಿ ಕಮ್ಮಿ ಅನ್ನುವಂತಾಗಿದ್ರ ಸಿಂಗಂ ಅಣ್ಣಾಮಲೈ ಈಗ ಯಾರಿಗೂ ಬೇಡವಾದ್ರ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಒಂದು ರೀತಿಯಲ್ಲಿ ಸೈಡ್ ಲೈನ್ ಆಗ್ಬಿಟ್ಟಿದ್ದಾರೆ ಅಣ್ಣಾಮಲೈ. ಬಹಳ ಅಬ್ಬರಿಸ್ತಾ ಇದ್ರು, ಆದ್ರೆ ಈಗ ಅವರ ಅಬ್ಬರ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಅಣ್ಣಾಮಲೈಗೆ ಟಿಕೆಟ್ ಕೂಡ ಮಿಸ್ ಆಗಿತ್ತು. ಅದಾದ ನಂತರ ಬಹಳ ಸೈಲೆಂಟ್ ಆಗಿದ್ದಾರೆ. ಇದಕ್ಕೆ ಏನ್ ಕಾರಣ ಅಂತ ನೋಡ್ತಾ ಹೋದ್ರೆ ಮುಖ್ಯವಾಗಿ ಅವರಿಗಿದ್ದಂತ ಅತಿಯಾದ ಆತ್ಮವಿಶ್ವಾಸ ಏನಿತ್ತು, ಆ ಒಂದು ಆತ್ಮವಿಶ್ವಾಸವೇ ಅಣ್ಣಾಮಲೈಗೆ ಮುಳುವಾಯ್ತಾ ಹಾಗಾದ್ರೆ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಜೊತೆಗೆ ತಮ್ಮ ಸ್ವಂತ ವರ್ಚಸ್ಸನ್ನ ಬೆಳೆಸ್ಕೊಳ್ಬೇಕು ಅನ್ನೋದು ಅವರಿಗಿತ್ತು. ಹಾಗಾಗಿ ಸ್ವಂತ ವರ್ಚಸ್ಸನ್ನ ಬೆಳೆಸ್ಕೊಳ್ಳಿಕ್ ಹೋಗಿ ಪಕ್ಷದ ಕೆಲವೊಂದಿಷ್ಟು ಶಿಸ್ತುಗಳನ್ನ ಮರತ್ರ ಮಾಜಿ IPS ಅಧಿಕಾರಿ. ಇನ್ನು ಮೋದಿ ಆಗಿರಬಹುದು ಅಥವಾ ಅಮಿತ್ ಶಾ ಅಂಗಳದಲ್ಲಿ ಈಗ ಅಣ್ಣಾಮಲೈ ಕಥೆ ಕ್ಲೋಸ್ ಆದಂತಿದೆ. ಯಾಕೆಂತಂದ್ರೆ ಎಲ್ಲೂ ಕೂಡ ಬಿಜೆಪಿಯ ಪರವಾಗಿ ಮಾತನಾಡೋದಾಗಿರ್ಬೋದು ಅಥವಾ ಬಿಜೆಪಿಯ ಒಂದು ವಿಚಾರಕ್ಕೆ ಒಂದು ರಿಯಾಕ್ಟ್ ಮಾಡೋದಾಗಿರ್ಬೋದು, ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಅಣ್ಣಾಮಲೈ ಅವರು. ಹಾಗಾಗಿ ಬಹಳ ಒಂದು ಕುತೂಹಲ ಕೂಡ ಮೂಡ್ತಾ ಇದೆ. ಎಲ್ಲಿ ಹೋದ್ರು? ಬಹಳ ಸೈಡ್ ಲೈನ್ ಆಗ್ಬಿಟ್ಟಿದ್ದಾರೆ. ನೀವು ಗಮನಿಸಬಹುದು ಅಣ್ಣಾಮಲೈ ಅವರು ಯಾವ ರೀತಿ ಅಬ್ಬರಿಸಿ ಬೊಬ್ಬರಿತಾ ಇದ್ರು ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.